ಅತಿ ಶೀಘ್ರದಲ್ಲಿಯೇ ಬೆಳಗಾವಿಯಲ್ಲಿ ಅನ್ನಪೂರ್ಣೇಶ್ವರಿ ನೂತನ ಶಾಖೆ ಆರಂಭ. 38,11,000 ರೂಪಾಯಿ ಲಾಭ. ವಾರ್ಷಿಕ ಸಭೆಯಲ್ಲಿ ಗಣೇಶ್ ಹುಕ್ಕೇರಿ ಅವರಿಂದ ಮಾಹಿತಿ. ಹೌದು, ಸರ್ವ ಸಾಮಾನ್ಯ ಜನತೆಗೆ ಅತ್ಯಲ್ಪ ಬಡ್ಡಿ ದರದಲ್ಲಿ ಸಾಲ ನೀಡಿ ಗ್ರಾಮೀಣ ಜನತೆಯ ಆರ್ಥಿಕ ಮಟ್ಟ ಸುಧಾರಣೆಗಾಗಿ 2015ರಲ್ಲಿ ವಿಕಾಸ ರತ್ನ ಪ್ರಕಾಶ್ ಹುಕ್ಕೇರಿ ಅವರ ಪ್ರೇರಣೆಯಿಂದ ಪ್ರಾರಂಭಿಸಲಾದ ಅನ್ನಪೂರ್ಣೇಶ್ವರಿ ಕೋಆಪ್ ಕ್ರೆಡಿಟ್ ಸೊಸೈಟಿ ಸದ್ಯ ಆರ್ಥಿಕ ಸಮೃದ್ಧಿಯೊಂದಿಗೆ ಶಿಖರ ಮಟ್ಟಕ್ಕೇರಿದ್ದು ಅತಿ ಶೀಘ್ರದಲ್ಲಿಯೇ ಬೆಳಗಾವಿಯಲ್ಲಿ ನೂತನ ಶಾಖೆಯನ್ನ ಪ್ರಾರಂಭಿಸಲಾಗುತ್ತಿದ್ದು, ಕಳೆದ ಆರ್ಥಿಕ ವರ್ಷದಲ್ಲಿ 38,11,000 ರೂಪಾಯಿಗಳ ಲಾಭ ಬಂದಿರುವುದಾಗಿ ಸಂಸ್ಥಾಪಕ ಅಧ್ಯಕ್ಷ ಗಣೇಶ್ ಹುಕ್ಕೇರಿ ತಿಳಿಸಿದ್ರು. ಚಿಕ್ಕೋಡಿ ತಾಲೂಕಿನ ಸದಲಗ ಕುಂದ ಸಭಾಭವನದಲ್ಲಿ ನಡೆದ ವಾರ್ಷಿಕ ಸಭೆಯ ಪ್ರಾರಂಭದಲ್ಲಿ ಶ್ರದ್ಧಾಂಜಲಿ ಸಭೆ, ತದನಂತರ ವೇದಿಕೆಯಲ್ಲಿ ಉಪಸ್ಥಿತ ಗಣ್ಯರ ಉಪಸ್ಥಿತಿಯಲ್ಲಿ ಗಣೇಶ್ ಹುಕ್ಕೇರಿ ಅವರ ಹಸ್ತದಿಂದ ದೀಪ ಪ್ರಜ್ವಲನೆ ನಡೆಯಿತು. ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ರಮೇಶ್ ದೇಸಾಯಿ, ನಿವೃತ್ತ ಪ್ರಾಂಶುಪಾಲ RH ಸೈಯದ್, ಅರುಣ್ ದೇಸಾಯಿ ಮಾತನಾಡಿ, ಹುಕ್ಕೇರಿ ಅವರು ಅವರ ತವರು ಸದಲಗ ಪಟ್ಟಣದಲ್ಲಿ ದಶಕದ ಹಿಂದೆ ನೆಟ್ಟ ಅನ್ನಪೂರ್ಣೇಶ್ವರಿ ಸಸಿ ಆರ್ಥಿಕ ಸಮೃದ್ಧಿಯೊಂದಿಗೆ ಸದ್ಯ ಹೆಮ್ಮರವಾಗಿ ಬೆಳೆದಿದೆ ಎಂದರು. ಇದೇ ವೇಳೆ ಸಂಸ್ಥೆಯ ಅಧ್ಯಕ್ಷ ಬಸನ್ನ ಸಮಂತ ಶೆಟ್ಟಿ ಅವರಿಂದ ವರದಿ ವಾಚನ, ಮುಖ್ಯ ವ್ಯವಸ್ಥಾಪಕ BK ಕಾಡಾಪುರೆ ಅವರಿಂದ ಲಾಭ ಹಾನಿ ಪತ್ರಿಕೆ ವಾಚನ ಮಾಡಿದ್ರು. ಇದೇ ವೇಳೆ ಕಳೆದ ಆರ್ಥಿಕ ವರ್ಷದಲ್ಲಿ ಅಂದರೆ ಮಾರ್ಚ್ ಅಂತ್ಯಕ್ಕೆ ಸಂಸ್ಥೆ 2,992 ಸದಸ್ಯರನ್ನ ಹೊಂದಿದ್ದು, ಷೇರು ಬಂಡವಾಳ 33,06,000 ನಿಧಿ, 1 ಕೋಟಿ 10 ಲಕ್ಷ ಠೇವು, 41 ಕೋಟಿ 54 ಲಕ್ಷ ಹೊಂದಿದ್ದು, ಇತರೆ ಸಂಸ್ಥೆಗಳಲ್ಲಿ 17 ಕೋಟಿ 26 ಲಕ್ಷ ರೂಪಾಯಿ ಗುಂತಾವಣೆ ಮಾಡಿ ದಾಖಲೆ 42 ಕೋಟಿ 97 ಲಕ್ಷ ರೂಪಾಯಿಗಳ ದುಡಿಯುವ ಬಂಡವಾಳದೊಂದಿಗೆ ಸದಸ್ಯರಿಗೆ 23 ಕೋಟಿ 36 ಲಕ್ಷ ರೂಪಾಯಿಗಳ ಸಾಲ ನೀಡಿ ಸಕಾಲಕ್ಕೆ ಮರುಪಾವತಿಸಿಕೊಂಡಿದ್ದರಿಂದ ಸಂಘಕ್ಕೆ 38,11,000 ರೂಪಾಯಿ ನಿವ್ವಳ ಲಾಭ ಬಂದಿದ್ದು, ಸದಸ್ಯರಿಗೆ 11ರಷ್ಟು ಲಾಭಾಂಶ ಹಂಚಲಾಗುವುದು ಎಂದರು. ವಾರ್ಷಿಕ ಸಭೆಯಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷ ಬಸವರಾಜ್ ಕುಂಡಕಲ್ಲೆ, ಉದಯ್ ಪಾಟೀಲ್, ಸಂತೋಷ್ ನವಲೆ, ಮೋಹನ್ ಶಿತ್ತೋಳೆ, ಪ್ರಕಾಶ್ ಅಣುರೆ, ಅಭಯ್ ಬದ್ನಿಕಾಯಿ, ಚಿದಾನಂದ ಬೆಳ್ಳಿ, ಅತುಲ್ ಹುಕ್ಕೇರಿ, ರಾಹುಲ್ ಕೇಸರ್ಕರ್ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ಮುಂದಿನ ದಿನಮಾನದಾಗ ಯಾವ ಹೌಸಿಂಗ್ ಲೋನ್ ಆಗಲಿ, ಯಾವ ಉದ್ಯೋಗ ಆಗಲಿ, ಯಾವ್ದಾರ ಒಂದು ಎಜುಕೇಶನ್ ಲೋನ್ಗೂ ಕೂಡ ನಮ್ಗೆ ಏನ್ ಈ ಅನ್ನಪೂರ್ಣೇಶ್ವರಿ ಈ ನಮ್ಮ ಸೊಸೈಟಿಗೆ ಏನ್ ಸಹಾಯ ಮಾಡಕ್ ಸಾಧ್ಯತೆ ನಾವು ಪ್ರಕಾಶ್ ಹುಕ್ಕೇರಿ ಕೂಡ ವಿಚಾರ ಮಾಡಿ ಈ ಸಂಘ ಪ್ರಾರಂಭ ಮಾಡಿ ಇವತ್ತ ಈ ಹಂತದಲ್ಲಿದ್ದೀವಿ. ಇವತ್ತು ಬೆಳಗ್ಗೆ ಕೂಡ ಅವರು ಮಾತಾಡುವ ಸಂದರ್ಭದಲ್ಲಿ ನಾ ಹೇಳಿದೆ, ಮುಂದಿನ ದಿನಮಾನದಲ್ಲ ನಾವು ಚಿಕ್ಕೋಡಿ, ನಾ ಈಗ ಹೇಳ್ತೀನಿ, ಈಗ ಮಾಧ್ಯಮಗಳ ಸತತವಾಗಿ ಕೇಳ್ತಾರೆ ಜಿಲ್ಲಾ ಯಾವಾಗ ಹೋಗುದ, ಇವತ್ತು ಅಥವಾ ನಾಳೆ ಬರುವ ಭವಿಷ್ಯದಲ್ಲಿ ಮುಂದಿನ ಪೀಳಿ, ಇವತ್ತು ನಾವು ಕೂಡ ನಮ್ಗೆಲ್ಲ ಹಿರಿಯರು ಮುಂದಿನ ಭವಿಷ್ಯ ಒಂದು ಒಳ್ಳೆ ರೀತಿ ಆಗತ್ತೆ. ಇವತ್ತು ಅಥವಾ ನಾಳೆ ಚಿಕ್ಕೋಡಿ ಜಿಲ್ಲಾ ಆಗ್ತೈತಿ. ಇವತ್ತ ಸಂಘದಾಗ ಸ್ವಂತ ಡಿಪಾಸಿಟ್ ಒಂದು ಜಮೀನ್ ಖರೀದಿ ಮಾಡಿ ಒಂದು ಸ್ವಂತ ಬಿಲ್ಡಿಂಗ್ ನಿರ್ಮಾಣ ಮಾಡಕ್ ಕೂಡ ಸುಮಾರು ಒಂದು 36 ಲಕ್ಷ ರೂಪಾಯಿ ಅನುದಾನ ಇದೆ. ಅದಾಗ ಒಂದು 5,000 ಸ್ಕ್ವೇರ್ ಫೀಟ್ ನಾ ಈಗ ಒಂದು ಚಿಕ್ಕೋಡಿದಾಗ ಹೋಗಿಟ್ಟಿದ್ವಿ. ಬರುವ ಈಗಿಲ್ಲ ಒಂದು 6 ತಿಂಗಳಲ್ಲಿ 1 ವರ್ಷದಲ್ಲಿ ಒಂದು ಚಿಕ್ಕೋಡಿನಲ್ಲಿ ಒಂದು ಸ್ವಂತ ಜಾಗ ಖರೀದಿ ಮಾಡಿ ಸಂಘದ ಒಂದು ಸ್ವಂತ ಅನ್ನಪೂರ್ಣೇಶ್ವರಿ ಕೋಆಪರೇಟಿವ್ ಸೊಸೈಟಿ ನಿಮ್ದ ಒಂದು ಸ್ವಂತ ಬಿಲ್ಡಿಂಗ್ ಆಗಲಿ, ಮ್ಯಾಗ ಒಂದು ಒಳ್ಳೆ ಕಟ್ಟಡ ಕಟ್ಟಿಸುವಂತ ನಾ ಅಧ್ಯಕ್ಷರಾಗಿ ನಮ್ಮೆಲ್ಲ ಸದಸ್ಯರಿಗೆ ಹೇಳಿ, ಇಲ್ಲ ಅನಿಲ್ ಮಾಡಿದ್ರು ಕೂಡ ಅವ್ರಿಗೂ ಕೂಡ ನಾ ಹೇಳಿದ್ವಿ, ಒಂದೆಲ್ಲರಿಗೆ 2-3 ಕಡೆ ಜಾಗ ನೋಡ್ಕೊಂಡಿದ್ವಿ ಚಿಕ್ಕೋಡಿಯಲ್ಲಿ ಚಲೋ ಒಂದು ಬಿಲ್ಡಿಂಗ್ ಕಟ್ಟಿಸುವಂತ ಅವ್ರು ಕೂಡ ನಮ್ದವ್ರು ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಆಗಿದೆ. ಈ ಅಧ್ಯಕ್ಷರು ಹೇಳಿದ್ರೆ ಬೆಳಗಾವಿಯಲ್ಲೂ ಕೂಡ ನಾವು ಒಂದು 5,000 ಸ್ಕ್ವೇರ್ ಫೀಟ್ ಶಾಪುರದಲ್ಲಿ ಒಂದು ಜಾಗ ಕೂಡ ನೋಡಿದ್ವು. ಬರುವ 1-2 ತಿಂಗಳಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ ನೋಡಿದ್ರೆ ಈ ಸಂಸ್ಥೆ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಜೋರ್ಲಿಂದ ಬೆಳವಣಿಗೆ ಆಗಲ್ಲ. ಈಗ 42 ಕೋಟಿ ಸಂಸ್ಥೆಗೆ ಠೇವಣಿ ಇತ್ತು, 23 ಕೋಟಿ ಸಾಲ ಕೊಟ್ರೆ ಈ 32 ಲಕ್ಷ ನಿಧಿ ಲಾಭಾಂಶ ಪಡ್ತಾರೆ. ಅದೆಲ್ಲ ಆಗ್ಬೇಕಾದ್ರೆ ನಿಮ್ಮೆಲ್ಲ ಸಂಸ್ಥೆಯ ಸದಸ್ಯರೆಲ್ಲ ಸಹಕಾರ ಈಗಾಗಲೇ ನೀವೆಲ್ಲ ಸಹಕಾರ ಕೊಡ್ಕೊಂಡು ಬಂದಿದ್ದೀರಿ. ಮತ್ ಮೂಲ ಉದ್ದೇಶ ಅಂದ್ರೆ ಇವ್ರ ಪ್ರಕಾಶ್ ಹುಕ್ಕೇರಿ ಆಗಲಿ, ಗಣೇಶ್ ಹುಕ್ಕೇರಿ ಆಗಲಿ, ಈಗ ಅವ್ರ MLA ಅಧ್ಯಕ್ಷ ಆಗಿ ಈಗ ನಮಗೆಲ್ಲ ಸಾಮಾಜಿಕ ಕಾರ್ಯ ಬಹಳಷ್ಟು ಮಾಡ್ಕೊಂಡು ಬಂದ ನಮ್ಗೆಲ್ಲ ಗೊತ್ತಿದ್ದಿ. ಎಲ್ಲ ನಾವು ಮುಂದಿನ ದಿನವಾಗ ಇದ್ರೊಳಗೆ ನಿಮ್ಗೆ ಕೊಡೋ ವ್ಯವಸ್ಥೆನೂ ಮಾಡ್ತೇವೆ. ಆಗ ಈ ಬರುವ ದಿನಮಾನದೊಳಗ
ಈ ಮುಂದಿನ ತಿಂಗಳೊಳಗೆ ನಾವು ಬೆಳಗಾವ್ದ ಒಂದು ಹೊಸ ಬ್ರಾಂಚ್ ಓಪನ್ ಮಾಡಾಕತ್ತೇವೆ. ಅದು ಪರ್ಮಿಷನ್ ಆಲ್ರೆಡಿ ಆಗೈತಿ. ಈಗ ನಾವು ಈ ವರದಿ ವಾಚನದಾಗ ನಾವು ನಿಮ್ಮ ಕಡೆ ಒಂದು ಪರ್ಮಿಷನ್ ತಗೊಂಡೇವೆ ಸರ್ವ ಸದಸ್ಯರ ಕಡೆದ. ಅಲ್ಲಿ ಮುಂದಿನ ದಿನದೊಳಗೆ ಇನ್ನ 7 ಬ್ರಾಂಚಸ್ ಒಂದು ಪ್ಲಾನ್ ಐತಿ. ಎಲ್ಲ ಆಡಳಿತ ಮಂಡಳಿ ಆಗಿದ್ದರಿಂದ ಅವು ನಾವು 7 ಬ್ರಾಂಚ್ ಓಪನ್ ಮಾಡಿ ಈ ಪ್ರಸ್ತುತ ಬರೋ ಸಾಲಿನಾಗ ಅವು ಓಪನ್ ಮಾಡೋದು ಆದಷ್ಟು ಎಷ್ಟು ಪ್ರಾರಂಭ ಆಗ್ತವೆ ಅಷ್ಟು ಹೊಸ ಬ್ರಾಂಚ್ ಪ್ರಾರಂಭ ಮಾಡ್ತೇವೆ. ಆಗ ಮತ್ ನಾವೀಗ ಸದಸ್ಯರಿಗೆ ಹೊಸ ಯೋಜನೆಗಳು ಮಾಡ್ತೇವೆ. ಈಗ ನಾವು ಜನರಲ್ ಇನ್ಶೂರೆನ್ಸ್ ಕೊಡಾಕತ್ತೀವಿ. ಎಲ್ಲಾ ಪ್ರತಿಯೊಂದು ಬ್ರಾಂಚ್ದಾಗ ನಮ್ಗೆ ವೆಹಿಕಲ್ ಜನರಲ್ ಇನ್ಶೂರೆನ್ಸ್ ಮಾಡಿ ಸದಸ್ಯರ ತರದ್ದು ನಂಬುತ್ತೇವೆ. ಸಾಲಗಳು ಸದಸ್ಯರ ಅನುಕೂಲಕ್ಕಾಗಿ 2023-24 ಸಾಲಿನ ಸಂಘವು ವ್ಯಾಪಾರಕ್ಕಾಗಿ, ಉದ್ಯೋಗಕ್ಕಾಗಿ, ದ್ವಿಚಕ್ರ ವಾಹನ ಖರೀದಿಗಾಗಿ, ಒಪ್ಪಂದ ಸುಧಾರಣೆಗಾಗಿ ಮುಂತಾದ ಕೃಷಿಗಳಿಗೆ ಸಾಲ ನೀಡಲಾಗಿದೆ. ಬಂಗಾರ, ಜಾಮೀನು, ಹೈಪೋಥಿಕೇಶನ್, ಮಾರ್ಟ್ಗೇಜ್, ನಗದು ಸಾಲಗಳನ್ನು ಪ್ರತಿ ವರ್ಷದ ಪ್ರಾರಂಭಕ್ಕೆ 19,88,867 ಇದ್ದು ಬರ್ತಕ್ಕ ಸಾಲ ಬಾಕಿ ಇದ್ದು 31/3/2024 ಸದಸ್ಯರಿಂದ ಮತ್ತು ಠೇವದಾರರಿಂದ ಬರ್ತಕ್ಕ ಸಾಲ ಬಾಕಿ 23,36,87,727 ಇರುತ್ತದೆ. ಈ ಬಗ್ಗೆ ಸದಲಗ ಹಾಗೂ ವಿವಿಧ ಶಾಖೆಗಳ ಒಂದು ಇವತ್ತಿನ ಪೂರ್ಣೇಶ್ವರಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿಯಮಿತ ಸದಲಗ ತಾಲೂಕು ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಈ ಒಂದು ಹಣಕಾಸು ಸಂಸ್ಥೆಯ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.